ಬಳಿಯ ಮೆಟ್ರೋ ಸ್ಟೇಷನ್ ಸಮೀಪ ಕಾರ್ ಸ್ಫೋಟ ಆಗಿದೆ. ಈ ಸ್ಫೋಟದ ತೀವ್ರತೆಗೆ ಮೆಟ್ರೋ ಸ್ಟೇಷನ್ಗೂ ಕೂಡ ತೀವ್ರ ಹಾನಿಯಾಗಿದೆ. ಅಷ್ಟರ ಮಟ್ಟಿಗಿತ್ತು ಸ್ಫೋಟ. ಇದರ ಜೊತೆಗೆ ಕೆಂಪುಕೋಟೆಯ ಪಾರ್ಕಿಂಗ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಕಾರ್ ಸ್ಫೋಟ ಆಗ್ತಾ ಇದ್ದ ಹಾಗೆ ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಅದರ ತೀವ್ರತೆಗೆ ಸುತ್ತಮುತ್ತಲಿದ್ದಂತಹ ಹಲವು ಸ್ಥಳಗಳಲ್ಲಿ ಅದರ ಇಂಪ್ಯಾಕ್ಟ್ ಆಗಿದೆ. ಮೆಟ್ರೋ ಸ್ಟೇಷನ್ಗೂ ಕೂಡ ಹಾನಿಯಾಗಿದೆ. ಇನ್ನು ಕೆಂಪುಕೋಟೆಯ ಪಾರ್ಕಿಂಗ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಪೊಲೀಸರು. ಸ್ಫೋಟ ಆಯಿತು ಅನ್ನೋದು ತಿಳಿದ ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬರ್ತಾರೆ, ಬೆಂಕಿ ನಂದಿಸೋ ಕಾರ್ಯ ಮಾಡ್ತಾರೆ. ಅದಾದ ನಂತರ NIA NSG ಪಡೆ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ತನಿಖೆ ಆಗ್ತಾ ಇದೆ. ಈ ದೆಹಲಿ ಬ್ಲಾಸ್ಟ್ ಹೇಗಾಯ್ತು, ಆಕಸ್ಮಿಕನ ಅಥವಾ ಉಗ್ರರ ಕೃತ್ಯನ ಅನ್ನೋದರ ತನಿಖೆ ಆಗ್ತಾ ಇದೆ. ಕೆಂಪುಕೋಟೆ ಪ್ರದೇಶ ಸಂಪೂರ್ಣವಾಗಿ ಜನಸಂದಣಿ ಇರುವಂತಹ ಪ್ರದೇಶ. ದೆಹಲಿಯ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಂಪುಕೋಟೆಯೂ ಕೂಡ ಒಂದು. ಯಾವಾಗಲೂ ಕೂಡ ಜನಜಂಗುಳಿ ಇರುವಂತಹ ಪ್ರದೇಶ. ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ಈ ಕೃತ್ಯವನ್ನ ನಡೆಸಿದ್ರ. ದೆಹಲಿ ಸ್ಫೋಟ ಭಯೋತ್ಪಾದಕ ಕೃತ್ಯ ಅಂತ ಪರಿಗಣನೆ. UAPA ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. UAPA ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನಿನ್ನೆ ಸಂಜೆ ನಡೆದಂತಹ ಸ್ಫೋಟ, ಈ ಸ್ಫೋಟ ಭಯೋತ್ಪಾದಕ ಕೃತ್ಯ ಅಂತ ಪರಿಗಣಿಸಲಾಗಿದೆ. UAPA ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಸದ್ಯ ಸ್ಫೋಟಗೊಂಡಂತಹ ಪ್ರದೇಶವನ್ನ ಕಂಪ್ಲೀಟ್ ಆಗಿ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. NIA ಟೀಮ್ ಇದೆ, NSG ಟೀಮ್ ಇದೆ. ಇವೆಲ್ಲವೂ ಕೂಡ ರಾತ್ರಿಯ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇರೋದು. बॉम्ब ब्लास्ट हुआ है लाल किले के सामने अभी 1 मिनट पहले। ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ 1 ಬಳಿ ಕಾರ್ ಸ್ಫೋಟ ಆಗಿದೆ. I-20 ಕಾರು ಸ್ಫೋಟ ಆಗಿರೋದು. ಈ ಕಾರಿನ ಮೂಲದ ಬಗ್ಗೆಯೂ ಕೂಡ ತನಿಖಾಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ನಿನ್ನೆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ತಮ್ಮ ಜೊತೆಗಿದ್ದಂಥವರನ್ನ ಹಲವರು ಕಳೆದುಕೊಂಡಿದ್ದಾರೆ. ಇದು ಭಯೋತ್ಪಾದಕ ಕೃತ್ಯ ಅಂತ ಪರಿಗಣಿಸಲಾಗಿದೆ. ಪ್ರಕರಣ ಕೂಡ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.